Hello, my dear friends. Once again, welcome to Chiru Commerce classes. Thank you for your support and subscription. Today, we will discuss the one more important topic in the banking. In the modern era, the banking sector has been changed in a drastic manner. ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬ ಇನೋವೇಷನ್ಸ್ ತುಂಬ ಚೇಂಜಸ್ಗಳು ನಮಗೆ ಕಾಣ್ತಾ ಇದೆ. ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಏನಪ್ಪ ಅಂತಂದರೆ ಎಷ್ಟು ಅಮೌಂಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರು, ಆ ಅಮೌಂಟನ್ನು ಲೆಂಡ್ ಮಾಡ್ತಾಯಿದ್ರು. ಇಷ್ಟೇ ಒಂದು ಸಿಂಪಲ್ ಬೇಸಿಕ್ ಫಂಕ್ಷನ್ಸನ್ನು ಮಾಡ್ತಾಯಿತ್ತು. ಬಟ್ ಇನ್ ನವಡೇಸ್ ದೇರ್ ಆರ್ ಡಿಫ್ರೆಂಟ್ ಸರ್ವೀಸಸ್ ಆಫರ್ಡ್ ಬೈ ದ ಬ್ಯಾಂಕರ್ ಟು ದೇರ್ ಕಸ್ಟಮರ್ಸ್. ವೆರೈಟಿ ಆಫ್ ಸರ್ವೀಸಸನ್ನು ಥ್ರೂ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾಸ್, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಇಂಟರ್ನೆಟನ್ನು ಬಳಸಿಬಿಟ್ಟು ತುಂಬ ಅಡ್ವಾನ್ಸ್ ಆಗಿ ಸರ್ವೀಸಸ್ಗಳನ್ನು ಬ್ಯಾಂಕರ್ಸು ಕಸ್ಟಮರ್ಸ್ಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ನಾವು ಟುಡೇ we will discuss about e-banking. The e-banking means electronic bank. Whatever the banking transactions will done through the banks, it is using by electronic equipments like mobiles, or maybe laptops, or maybe personal computers, or maybe tabs. By connecting internet to these electronic equipments, and we will make business or banking transactions. ಹಾಗಾಗಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಅಂದರೆ ಏನು ಅಂತಂದರೆ, ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗಳನ್ನು ಅಥವಾ ಬ್ಯಾಂಕಿಂಗ್ ಸರ್ವೀಸ್ಗಳನ್ನು ನಾವು ಪಡಿತಾ ಹೋಗ್ತೀವಿ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್. ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಪರ್ಸನಲ್ ಕಂಪ್ಯೂಟರ್ಸ್ ಇರ್ಬೋದು, ಟ್ಯಾಬ್ಸ್ ಇರ್ಬೋದು. ಈ ಒಂದು ಇಕ್ವಿಪ್ಮೆಂಟ್ಸ್ಗಳನ್ನು ಬಳಸಿಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ನಾವು ಮಾಡುವಂತಹ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಇನ್ ಶಾರ್ಟ್ ಫಾರ್ಮ್ ಈ ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಓಕೆ, we will discuss about e-banking or electronic banking. Has many names like e-banking, virtual banking, online banking or internet banking. ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಥವಾ ಇ ಬ್ಯಾಂಕಿಂಗ್ ಅನ್ನು ಡಿಫ್ರೆಂಟ್ ಟರ್ಮ್ಸ್ಗಳಿಂದ ಕೂಡ ಕರೀತಾ ಹೋಗ್ತಾರೆ. ಅದರಲ್ಲಿ ಹೇಳೋದಾದ್ರೆ ಇ ಬ್ಯಾಂಕಿಂಗ್ ಅಂತ ಕರೀತಾರೆ, ವರ್ಚುವಲ್ ಬ್ಯಾಂಕಿಂಗ್ ಅಂತ, ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್. ಅದೊಂದೇ ಇವೆಲ್ಲ ಪದಗಳನ್ನು ಕೂಡ ಇ ಬ್ಯಾಂಕಿಂಗ್ಗೆ ಸಿಮಿಲರ್ ಆಗಿ ಅಥವಾ ಸೈನಾನಿಮ್ಸ್ ಆಗಿ ಬಳಸ್ತಾ ಹೋಗ್ತಾರೆ. ಹಾಗಾದರೆ ಇ ಬ್ಯಾಂಕಿಂಗ್, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಸಿಂಪ್ಲಿ ದ ಯೂಸ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್ networks for delivering various banking products and services. ಬ್ಯಾಂಕಿಂಗಿನ ಪ್ರಾಡಕ್ಟ್ಸ್ ಏನಿದೆ ಅಥವಾ ಆ ಬ್ಯಾಂಕಿಂಗ್ ಸೆಕ್ಟರ್ನ ಸರ್ವಿಸಸ್ ಏನಿದೆ, ಐದರ್ ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಸ್ ಇರ್ಬೋದು, ಯಾವುದೇ ಬ್ಯಾಂಕ್ಸ್ ಇದ್ದು ಕೂಡ ಅದರ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸನ್ನು ನಾವು ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಲೈಕ್ ಮೊಬೈಲ್ಸ್, ಟ್ಯಾಬ್ಸ್ ಅಥವಾ ಕಂಪ್ಯೂಟರ್ಸ್, ಪರ್ಸನಲ್ ಕಂಪ್ಯೂಟರ್ಸ್ ಇರ್ಬೋದು, ಅಥವಾ ಟ್ಯಾಬ್ಸ್ಗಳನ್ನು ಅಥವಾ ಮೊಬೈಲನ್ನು, ಲ್ಯಾಪ್ಟಾಪ್ಗಳನ್ನು ಬಳಸಿಬಿಟ್ಟು ನಾವು ಬ್ಯಾಂಕಿಂಗ್ ಸರ್ವಿಸ್ ಅಥವಾ ಪ್ರಾಡಕ್ಟ್ಸ್ಗಳನ್ನು ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಯಾವುದೇ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಮೂಲಕ ನಾವು ಬೈ ಕನೆಕ್ಟಿಂಗ್ ಇಂಟರ್ನೆಟ್ ಮೂಲಕ ನಾವು ಏನು ಮಾಡ್ತೀವಿ, ಸರ್ವಿಸ್ ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಸಿಂಪಲ್ ಆಗಿ ಥ್ರೂ ಇ ಬ್ಯಾಂಕಿಂಗ್ ಎ ಕಸ್ಟಮರ್ ಕ್ಯಾನ್ ಆಕ್ಸೆಸ್ ಹಿಸ್ ಅಕೌಂಟ್ ಆ್ಯಂಡ್ ಕಂಡಕ್ಟ್ ಮೆನಿ ಟ್ರಾನ್ಸಾಕ್ಷನ್ಸ್ ಯೂಸಿಂಗ್ ಹಿಸ್ ಕಂಪ್ಯೂಟರ್ ಆರ್ ಮೊಬೈಲ್ ಫೋನ್. ಹಾಗಾದರೆ ಒಬ್ಬ ಕಸ್ಟಮರ್ ಯಾರು ಖಾತೆಯನ್ನು ಹೊಂದಿರ್ತಾನೆ ಅವನೇನು ಮಾಡ್ತಾನೆ, ಒಂದು ಆ್ಯಪ್ಗಳನ್ನು ಯೂಸ್ ಮಾಡ್ತಾನೆ ಅಥವಾ ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟಲ್ಲಿ ತನ್ನ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಥವಾ ಲಾಗಿನ್ ಆಗಿಬಿಟ್ಟು ಏನು ಮಾಡ್ತಾನೆ, ತನ್ನ ಅಕೌಂಟನ್ನು ಈಸಿಯಾಗಿ ಅಕ್ಸೆಸ್ ಮಾಡ್ಬೋದು, ಬ್ಯಾಲೆನ್ಸನ್ನು ಚೆಕ್ ಮಾಡ್ತಾನೆ. ಅದೇ ರೀತಿ ವೇರಿಯಸ್ ಟ್ರಾನ್ಸಾಕ್ಷನ್ಸ್, ಫೈನಾನ್ಷಿಯಲ್ ವೇರಿಯಸ್ ಟ್ರಾನ್ಸಾಕ್ಷನ್ಸ್, ಅವನ ಅಕೌಂಟಿಗೆ ರಿಲೇಟೆಡ್ ಆಗಿರೋಂಥ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸನ್ನು ಅವನು ತನ್ನ ಮೊಬೈಲನ್ನು ಅಥವಾ ಕಂಪ್ಯೂಟರ್, ಲ್ಯಾಪ್ಟಾಪ್ಗಳನ್ನು ಬಳಸಿ ಈಸಿಯಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಾನೆ. ದಿಸ್ ಇಸ್ ಆಲ್ ಅಬೌಟ್ ಈಸ್ ಕಾಲ್ಡ್ ಇ ಬ್ಯಾಂಕಿಂಗ್ ಆರ್ ಮೇ ಬಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತೇಳಿ ಕರೀತಾರೆ ಸ್ನೇಹಿತರೆ. Here, the term online banking is basically what is called internet banking, e-banking or virtual banking. A customer uses an electronic medium to visit the website of a banking institution or financial transactions. Here, ದ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಒಂದೇ, ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ಒಂದೇ, ವರ್ಚುವಲ್ ಬ್ಯಾಂಕಿಂಗ್ ಅಂದರೂ ಕೂಡ ಎಲ್ಲದೂ ಕೂಡ ಸೇಮ್ ಒಂದು ಮೀನಿಂಗನ್ನು ಕೊಡ್ತಾ ಹೋಗುತ್ತೆ. ಹಾಗಾದರೆ ಒಬ್ಬ ಕಸ್ಟಮರು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ಬ್ಯಾಂಕಿಗೆ ಅಥವಾ ಬ್ರಾಂಚಿಗೆ ಫಿಸಿಕಲ್ ಆಗಿ ಹೋಗದೆ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಮ್ಸ್, ಆಲ್ರೆಡಿ ಹೇಳಿದಾಗೆ ಮೊಬೈಲ್ಸ್ ಇರ್ಬೋದು, ಟ್ಯಾಬ್ಸ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್, ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಮ್ಗಳನ್ನು ಯೂಸ್ ಮಾಡಿಬಿಟ್ಟು ಇಂಟರ್ನೆಟ್ಗಳನ್ನು ಕನೆಕ್ಟ್ ಮಾಡಿಬಿಟ್ಟು, ಇಂಟರ್ನೆಟ್ಟನ್ನು ಆ ಒಂದು ಎಲೆಕ್ಟ್ರಾನಿಕ್ ಮೀಡಿಯಮ್ಗೆ ಕನೆಕ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ತನ್ನ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಅಥವಾ ಬ್ಯಾಂಕಿಂಗ್ ಸರ್ವೀಸ್ಗಳನ್ನು ಅವನು ಪಡಿತಾ ಹೋಗ್ತಾನೆ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ಅವನು ಯಾವುದೇ ರೀತಿಯಾದಂತಹ
ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ಅವನು ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವನು ಬ್ಯಾಂಕಿಂಗ್ ವೆಬ್ಸೈಟಿಗೆ ಅಥವಾ ಡಿಫ್ರೆಂಟ್ ಆ್ಯಪ್ಸ್ ಇದೆ. ಫಾರ್ ಎಕ್ಸಾಂಪಲ್ ಭೀಮ್ ಇರ್ಬೋದು, ಫೋನ್ಪೇ ಇರ್ಬೋದು, ಪೇಟಿಎಮ್ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಅದರ್ ಆ್ಯಪ್ಸ್. ಈ ಥರ ಆ್ಯಪ್ಗಳನ್ನು ಯೂಸ್ ಮಾಡಿಬಿಟ್ಟು ಅಥವಾ ಬ್ಯಾಂಕಿನ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ತಮಗೆ ಆದಂತಹ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಅದನ್ನು ಯಾರಿಗೂ ಕೂಡ ಶೇರ್ ಮಾಡಬಾರ್ದು. ಆ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಬಳಸಿಬಿಟ್ಟು ಒಂದು ಸಾರಿ ಒಂದು ಲಾಗಿನ್ ಆಗಿಬಿಟ್ಟು ಅದರ್ ಏನು ಸರ್ವಿಸ್ ಇದೆ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಏನು ಸರ್ವಿಸನ್ನು ಬ್ಯಾಂಕರು ಎಕ್ಸ್ಟೆಂಡ್ ಮಾಡಿದ್ದಾರೆ, ಕಸ್ಟಮರ್ಸಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆ ಎಲ್ಲ ಸರ್ವಿಸಸ್ಗಳನ್ನು ಅವನು ಈಸಿಯಾಗಿ ಅಕ್ಸೆಸ್ ಮಾಡ್ಬೋದಾಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಬ್ಯಾಲೆನ್ಸ್ ಚೆಕಿಂಗ್ ಇರ್ಬೋದು, ಫಂಡ್ ಟ್ರಾನ್ಸ್ಫರ್ಸ್ ಇರ್ಬೋದು, ಬಿಲ್ ಪೇಮೆಂಟ್ಸ್ ಇರ್ಬೋದು, ಆ್ಯಂಡ್ ಅದರ್ ಮೊಬೈಲ್ ರೀಚಾರ್ಜ್ ಇರ್ಬೋದು, ಅದರ್ ಎಲ್ಲ ಸರ್ವಿಸಸನ್ನು ಕೂಡ ಅವನು ಈಸಿಯಾಗಿ ಪಡಿಬೋದು. ಕಸ್ಟಮರ್ಸು ಬ್ಯಾಂಕಿಂಗ್ ಸರ್ವಿಸನ್ನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಥ್ರೂ ಪಡಿಬೋದು. ಅದೇ ರೀತಿ ಬೋತ್ ದ ಮೀಡಿಯಂ ಆ್ಯಂಡ್ ದ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡರ್ ಟುಗೆದರ್ ಫಾರಮ್ ದ ಟರ್ಮ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಇಲ್ಲಿ ಫೈನಾನ್ಷಿಯಲ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂತಹ ಯಾವ ಪರ್ಸನ್ಸ್ ಇರುತ್ತೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಲೈಕ್ ಬ್ಯಾಂಕ್ಸ್, ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ಲಸ್ ಮೀಡಿಯಂ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಂ ಅಂತ ಹೇಳಿ ಕರೀತೀವಿ. ಅದೇ ಎಲ್ಲ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಮತ್ತು ಇಂಟರ್ನೆಟ್ ಎಲ್ಲದನ್ನು ಕೂಡ ಬಳಸಿ ಮತ್ತೆ ಎಲೆಕ್ಟ್ರಾನಿಕ್ ಸರ್ವಿಸ್ ಬ್ಯಾಂಕಿಂಗ್ ಸರ್ವಿಸ್ ಪ್ರೊವೈಡರ್ ಯಾರಿರುತ್ತೆ ಬ್ಯಾಂಕ್, ಇಬ್ಬರು ಸೇರಿ ಕಂಬೈನ್ಡ್ ಆಗಿ ಕೊಡುವಂತಹ ಒಂದು ಸರ್ವಿಸನ್ನು ನಾವೇನಂತ ಕರಿತೀವಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಥವಾ ಇ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಆರ್ ವರ್ಚುವಲ್ ಬ್ಯಾಂಕಿಂಗ್. ಈ ಥರ ಡಿಫ್ರೆಂಟ್ ಟರ್ಮ್ಸಿಂದ ಕರಿತಾ ಹೋಗ್ತಾರೆ ಅಂತ ಗೊತ್ತಾಯ್ತಲ್ವ ಸ್ನೇಹಿತರೆ. ಸಿಂಪಲ್ ಆಗಿ ಹೇಳಿದ್ರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ಎಲೆಕ್ಟ್ರಾನಿಕ್ ಮೀಡಿಯಂಗಳನ್ನು ಬಳಸ್ಬಿಟ್ಟು ಇಂಟರ್ನೆಟನ್ನು ಕನೆಕ್ಟ್ ಮಾಡಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ಈಸಿಯಾಗಿ ಲಾಗಿನ್ ಆಗಿಬಿಟ್ಟು ಯೂಸರ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿ ಲಾಗಿನ್ ಆಗಿಬಿಟ್ಟು ತಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ವಿತೌಟ್ ಗೋಯಿಂಗ್ ಟು ಬ್ಯಾಂಕ್ ಆ್ಯಂಡ್ ಬ್ರಾಂಚ್, ಬ್ಯಾಂಕಿಗೆ ಅಥವಾ ಬ್ರಾಂಚಿಗೆ ವಿಸಿಟ್ ಮಾಡದೆ ಮನೆಯಲ್ಲೇ ಕೂತ್ಬಿಟ್ಟು ತಮಗೆ ಎಲ್ಲಿ ಕನ್ವಿನ್ಸ್ ಆಗುತ್ತೆ, ಯಾವ ಪ್ಲೇಸಲ್ಲಿ ಕನ್ವಿನ್ಸ್ ಆಗುತ್ತೆ, ಎಷ್ಟು ಗಂಟೆ ಕನ್ವಿನ್ಸ್ ಆಗುತ್ತೆ ಅಲ್ಲೇ ಕೂತ್ಬಿಟ್ಟು ತಮ್ಮ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು. ಇದೆಲ್ಲ ಓವರ್ ಆಗಿ ಹೇಳಿದ್ರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತೇಳಿ ಹೇಳ್ತಾರೆ. Let's we will look on the importance of e-banking. We will look at the importance of electronic banking for banks, for customers and for businesses. ಹಾಗಾದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಬಳಸೋದ್ರಿಂದ ಬ್ಯಾಂಕ್ಗಳಿಗೆ ಏನು ಬೆನಿಫಿಟ್ ಆಗುತ್ತೆ, ಅಡ್ವಾಂಟೇಜ್ ಏನೋ ನಾವು ನೋಡುತ್ತಾ ಹೋಗೋಣ. ಅದೇ ರೀತಿ ಕಸ್ಟಮರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ ಏನು ಕಸ್ಟಮರ್ಸ್ಗೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಬಳಸೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆಯ್ತು. ಅದೇ ರೀತಿ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಯಾವ್ದಾದ್ರು ಕಂಪನೀಸ್ಗಳು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ಗಳನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಅವರಿಗೆ ಅಥವಾ ಏನು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನು ನಾವು ಈ ಒಂದು ಸ್ಲೈಡ್ಗಳಲ್ಲಿ ಅಥವಾ ಈ ಒಂದು ವಿಡಿಯೋನಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಬ್ಯಾಂಕ್ಸ್ ಅಂದರೆ ನಮಗೆ ಗೊತ್ತಿದೆ, ದೀಸ್ ಆರ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆ್ಯಂಡ್ ದ ಸರ್ವಿಸಸ್ ಫಾರ್ ದ ಕಸ್ಟಮರ್ಸ್. ಯಾರು ಖಾತೆಯನ್ನು ಹೊಂದಿರ್ತಾರೆ ತಮ್ಮ ಬ್ಯಾಂಕಲ್ಲಿ ಅಥವಾ ಬ್ರ್ಯಾಂಚಲ್ಲಿ ಅವ್ರಿಗೆ ಹಣಕಾಸಿನ ವರ್ಗಾವಣೆ ಇರ್ಬೋದು, ಹಣವನ್ನು ಶೇಖರಣೆ ಮಾಡೋದಿರ್ಬೋದು, ಈ ರೀತಿ ಹಲವಾರು ಹಣಕಾಸಿನ ಸಂಬಂಧವಾದಂತಹ ಸೇವೆಗಳನ್ನು ನೀಡ್ತಾ ಹೋಗ್ತಾರೆ. ಹಾಗಾದರೆ ಈ ಬ್ಯಾಂಕಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂದರೆ ಏನು ಅಂತ ನೋಡಿದ್ದೀವಿ. ಈ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಿಂದ ಬ್ಯಾಂಕ್ಗಳಿಗೆ ಏನು ಅಡ್ವಾಂಟೇಜ್ ಇದೆ, ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಲೆಸ್ಸರ್ ಟ್ರಾನ್ಸಾಕ್ಷನ್ ಕಾಸ್ಟ್. Electronic transactions are the cheapest modes of transactions. ಟ್ರೆಡಿಷನಲ್ ಮೆಥಡಲ್ಲಿ ನಾವು ಏನಾದರೂ ಟ್ರಾನ್ಸಾಕ್ಷನ್ಸನ್ನು ಮಾಡ್ತೀವಿ ಅಂದರೆ ಯೂಸ್ ಪೇಪರ್ ವರ್ಕ್ ಬೇಕಾಗುತ್ತೆ, ಯೂಸ್ ಸ್ಟೇಷನರೀಸ್ ಬೇಕಾಗುತ್ತೆ, ಅದೇ ರೀತಿ ಹ್ಯೂಮನ್ ರಿಸೋರ್ಸಸ್ ಬೇಕಾಗುತ್ತೆ, ಅದರ್ ತುಂಬ ರಿಸೋರ್ಸಸ್ ಬೇಕಾಗುತ್ತೆ. ಬಟ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ನಮಗೆ ಅಷ್ಟೊಂದು ಯಾವುದೇ ರೀತಿಯಾದಂಥ ಅಡಿಷ್ನಲ್ ಕಾಸ್ಟ್ ನಮಗೆ ಅಥವಾ ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ತುಂಬ ಆಗೋದಿಲ್ಲ ಬ್ಯಾಂಕರ್ಸ್ಗೆ. ಹಾಗಾಗಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಬ್ಯಾಂಕರ್ಸ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆನ್ಸ್ ಆಫ್ electronic banking for the banker is a reduced margin of human error. Since the information is electronically, there is no room for human error. Yes, ಇದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಲೆಸ್ ಚಾನ್ಸಸ್ ಆಫ್ ಹ್ಯೂಮನ್ ಎರರ್ಸ್, ಯಾವುದೇ ರೀತಿಯ ಎರರ್ಸ್ ಆಗೋಂಥದ್ದು ತುಂಬ ಕಡಿಮೆ ಇರೋದ್ರಿಂದ, ಬಿಕಾಸ್ ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ಮೀಡಿಯಮ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡೋದ್ರಿಂದ ಹ್ಯೂಮನ್ ಪಾರ್ಟಿಸಿಪೇಷನ್ಸ್ ತುಂಬ ಕಡಿಮೆ ಇರೋದ್ರಿಂದ ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಬಳಸೋದ್ರಿಂದ ಬ್ಯಾಂಕಿಗೆ ಎರರ್ಸು ತುಂಬ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು.
Again, the third importance of electronic banking for banker is lesser paper work ಅಂತ ಹೇಳ್ತಾರೆ. Digital records reduced paper work and make the process easier to handle. Also, it is environment friendly. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಮೀಡಿಯಾಗಳನ್ನ ಯೂಸ್ ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ಸ್ ಅನ್ನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ಪೇಪರ್ ಅವಶ್ಯಕತೆ ಬೀಳೋದಿಲ್ಲ. ಇಲ್ಲಿ ಎಲ್ಲದೂ ಕೂಡ ನಾವು ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಎಲ್ಲದೂ ಕೂಡ ಡಿಜಿಟಲ್ ಆಗಿ ಡಾಕ್ಯುಮೆಂಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ ಬೇಕಂದ್ರೂ ಕೂಡ ನಮಗೆ ಡಿಜಿಟಲ್ ಆಗಿ ಸಿಗ್ತಾ ಹೋಗುತ್ತೆ. ನಮಗೆ ಯಾವುದೇ ರೀತಿಯಾದಂತಹ ಪ್ರಿಂಟೆಡ್ ಫಾರ್ಮ್ ಅಥವಾ ಪೇಪರ್ ಅಲ್ಲಿ ನಮಗೆ ಪ್ರಿಂಟ್ ಮಾಡಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕಂತ ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ನಾವು ಚೆಕ್ ಅನ್ನು ಬರಿಬೇಕು ಅಥವಾ ಯಾವುದೇ ರೀತಿ ಚಲನ ಬರಿಬೇಕು, ಈ ರೀತಿ ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಲೆಸ್ಸರ್ ಪೇಪರ್ ವರ್ಕ್ ಆಗಿರುತ್ತೆ ಬ್ಯಾಂಕರಿಗೆ. ಹಾಗಾಗಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತ ಹೇಳಿ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ರೆಡ್ಯೂಸ್ಡ್ ಫಿಕ್ಸೆಡ್ ಕಾಸ್ಟ್ಸ್. ಲೆಸ್ಸರ್ ನೀಡ್ ಫಾರ್ ಬ್ರಾಂಚಸ್ ವಿಚ್ ಟ್ರಾನ್ಸ್ಲೇಟ್ಸ್ ಇಂಟು ಎ ಲೋಯರ್ ಫಿಕ್ಸೆಡ್ ಕಾಸ್ಟ್. ಈಗ ನಾರ್ಮಲ್ ಆಗಿ ಫಿಕ್ಸೆಡ್ ಕಾಸ್ಟ್ ಅಂದ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಯಾವುದು ಸ್ಥಿರಾಸ್ತಿ ಅಂತೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ವಿಚ್ ವಿ ಕಾಂಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ಸ್ ಇರ್ಬೋದು. ಅದೇ ರೀತಿ ಕೆಲವೊಂದು ನಾವು ಮೂವೇಬಲ್ ಪ್ರಾಪರ್ಟೀಸ್ ನಾವು ಫಿಕ್ಸೆಡ್ ಅಸೆಟ್ಸ್ ಅಂತ ನಾವು ತೋರಿಸ್ತೇವೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅದೇ ರೀತಿ ಮಿಷನರೀಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಇಕ್ವಿಪ್ಮೆಂಟ್ಸ್ ಇರ್ಬೋದು. ಈ ತರ ನಾವು ಅಸೆಟ್ಸ್ ಅಂತೇಳಿ ನಾವು ಏನು ಫಿಕ್ಸೆಡ್ ಅಸೆಟ್ಸ್ ಅಂತೇಳಿ ನಾವು ಕರಿತೀವಿ. ವಿಚ್ ಗಿವ್ಸ್ ದ ಬೆನಿಫಿಟ್ ಫಾರ್ ಮೋರ್ ದನ್ 1 year. ಒಂದು ವರ್ಷಕ್ಕಿಂತ ಅಧಿಕವಾಗಿ ನಮಗೆ ಏನಾದರೂ ಬೆನಿಫಿಟ್ ಸಿಗ್ತಾ ಇದೆ ಆ ಒಂದು ಪ್ರಾಪರ್ಟಿ ಅಥವಾ ಅಸೆಟ್ ಇನ್ ಅಂತಂದ್ರೆ ಅದನ್ನು ನಾವು ಫಿಕ್ಸೆಡ್ ಅಸೆಟ್ಸ್ ಅಂತೇಳಿ ಕರಿತೀವಿ. ಈ ರೀತಿ ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನ ತುಂಬಾ ಡಿಪೆಂಡ್ ಆಗೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಂತಹ ಅಡಿಷನಲ್ ಕಾಸ್ಟ್ ಬ್ಯಾಂಕರ್ಸ್ಗೆ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಹೊಸ ಬ್ರಾಂಚ್ ಅನ್ನು ಓಪನ್ ಮಾಡಬೇಕು, ಅದಕ್ಕೆ ಎಕ್ವಿಪ್ಮೆಂಟ್ಸ್ ಅನ್ನು ತರಬೇಕು, ಕಂಪ್ಯೂಟರ್ಸ್ ತರಬೇಕು, ಫರ್ನಿಚರ್, ಎಂಪ್ಲಾಯೀಸ್ ಎಲ್ಲರೂ ಕೂಡ ತರಬೇಕಂದ್ರೆ ಅದು ಅಡಿಷನಲ್ ಕಾಸ್ಟ್ ಆಗುತ್ತೆ. ಪ್ಯೂರ್ಲಿ ಎಲ್ಲರೂ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಯಾರು ಕೂಡ ಬ್ರಾಂಚಿಗೆ ಬರೋ ಅವಶ್ಯಕತೆ ಇಲ್ಲ ಅಥವಾ ಬ್ರಾಂಚ್ ಅನ್ನು ಓಪನ್ ಮಾಡೋ ಅವಶ್ಯಕತೆ ಕೂಡ ತುಂಬಾ ಇರೋದಿಲ್ಲ. ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಫಾರ್ ದ ಬ್ಯಾಂಕರ್ಸ್ ಅಂತ ಹೇಳಿ ಹೇಳ್ಬೋದು. ಅಂಡ್ ದ ಲಾಸ್ಟ್ ಒನ್ ಈಸ್ ಮೋರ್ ಲಾಯಲ್ ಕಸ್ಟಮರ್ಸ್. Since e-banking services are customer friendly, banks experience higher loyalty from its customers. ಹಾಗಾದ್ರೆ ಏನು ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನ ಕರೆಕ್ಟಾಗಿ ನಾವು ಮಾನಿಟರ್ ಮಾಡಿ ಬ್ಯಾಂಕರ್ಸ್ ಕಸ್ಟಮರ್ಸ್ಗೆ ಸರ್ವಿಸ್ ಅನ್ನ ಕೊಡ್ತಾ ಹೋದ್ರೆ ಒಂದು ಒಳ್ಳೆ ನಂಬಿಕೆಯನ್ನ ಇಡ್ತಾರೆ ಬ್ಯಾಂಕರ್ಸ್ ಮೇಲೆ. ಅದೇ ರೀತಿ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ಕಸ್ಟಮರ್ಸ್ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಮಾಡೋದ್ರಿಂದ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಒಂದು ಅವಕಾಶ ಕೂಡ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅವಕಾಶ ಇರೋದ್ರಿಂದ ಹಾಗಾಗಿ ಇದು ಕೂಡ ಅಷ್ಟೊಂದು ಅವಶ್ಯಕತೆ ಅನ್ಸುತ್ತೆ ಬ್ಯಾಂಕರಿಗೆ ಇನ್ ದ ಪಾಯಿಂಟ್ ಆಫ್ ಕಸ್ಟಮರ್ಸ್ ಲಾಯಲ್ಟಿ. Okay, next we will look on the importance of electronic banking for the customers. ಹಾಗಾದ್ರೆ ಕಸ್ಟಮರ್ಸ್ಗೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ಏನು ಇಂಪಾರ್ಟೆನ್ಸ್ ಅಥವಾ ಏನು ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಸ್ನೇಹಿತರೆ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ benefit for the customer by using e-banking is convenience. A customer can access his account and transact from anywhere like 24/7/365. It means 24 hours in a day, 7 days in a week, 365 days in a year. ಹಾಗಾದ್ರೆ 24/7 ನಾವು ಏನಂತ ಕರಿತೀವಿ, ಕಸ್ಟಮರು ತಮಗೆ ಕನ್ವೀನಿಯನ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲಿ ಅವಕಾಶ ಇರುತ್ತೆ, ಎಲ್ಲಿ ಅವರಿಗೆ ಅವಶ್ಯಕತೆ ಇರುತ್ತೆ ಅವರು ತಮ್ಮ ಅಕೌಂಟನ್ನು ಈಸಿಯಾಗಿ ಅಕ್ಸೆಸ್ ಮಾಡ್ಬೋದು. ಹಾಗೆ ತಮ್ಮ ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನು ಈಸಿಯಾಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಂಡ್ ಟ್ರಾನ್ಸ್ಫರ್ಸ್ ಇರ್ಬೋದು, ಫಂಡ್ ರಿಸಿಪ್ಟ್ ಇರ್ಬೋದು, ಅಥವಾ ಅದರ್ ಬ್ಯಾಲೆನ್ಸ್ ಚೆಕಿಂಗ್ ಇರ್ಬೋದು, ಅದರ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ಅಥವಾ ಬಿಲ್ ಪೇಮೆಂಟ್ಸ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ತಮಗೆ ಯಾವ ರೀತಿ ಕನ್ವೀನಿಯೆಂಟ್ ಆಗುತ್ತೆ, ಯಾವ ಟೈಮಲ್ಲಿ ಯಾವ ಪ್ಲೇಸಲ್ಲಿ ಕೂತಿರ್ತಾರೆ ಅಲ್ಲೇ ಕೂತ್ಬಿಟ್ಟು ಅವ್ರು ಈಸಿಯಾಗಿ ತಮ್ಮ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ಬೋದು. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಅಡ್ವಾಂಟೇಜ್ ಫಾರ್ ದ ಕಸ್ಟಮರ್ಸ್ ಅಂತೇಳಿ ನಾವು ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ಬೆನಿಫಿಟ್ಸ್ ಫಾರ್ ದ ಕಸ್ಟಮರ್ ಈಸ್ ಲೋಯರ್ ಕಾಸ್ಟ್ ಫಾರ್ ಟ್ರಾನ್ಸಾಕ್ಷನ್. Since the customer does not have to visit the branch for every transaction, it saves him both time and money. ಹಾಗಾದರೆ ಯಾವ ರೀತಿ ಇದು ಕಸ್ಟಮರ್ಗೆ ಲೋಯರ್ ಕಾಸ್ಟ್ ಪರ್ ಟ್ರಾನ್ಸಾಕ್ಷನ್ ಆಗುತ್ತೆ ಅಂತಂದರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ನಾವು ನಮ್ಮ ವೆಹಿಕಲನ್ನು ತಗೊಂಡು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಥ್ರೂ ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಬ್ರಾಂಚಿಗೆ ಹೋಗಬೇಕು, ಅಲ್ಲಿ ಹೋಗ್ಬಿಟ್ಟು ನಾವು
ಸಮ್ ಟೈಮನ್ನು ಸ್ಪೆಂಡ್ ಮಾಡಬೇಕಾಗುತ್ತೆ, ಅಮೌಂಟನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ ಅಥವಾ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅವಕಾಶ ಇಲ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಇರೋದಿಲ್ಲ. ಯಾಕಂತಂದರೆ ಇದು ತುಂಬ ಟೈಮನ್ನು ಸೇವ್ ಮಾಡುತ್ತೆ, ಅದೇ ರೀತಿ ಮನಿಯನ್ನು ಕೂಡ ಕಸ್ಟಮರ್ಸ್ನು ಸೇವ್ ಮಾಡುತ್ತೆ. ಅವ್ರು ಎಲ್ಲಿ ಕೂತಿರ್ತಾರೆ ಅಲ್ಲೇ ಕೂತ್ಬಿಟ್ಟು ಅಮೌಂಟನ್ನು ಬೇಕಾದರೆ ಅವರು ವಿತ್ಡ್ರಾ ಮಾಡ್ಕೊಳ್ಬೋದು. ಅದರ್ವೈಸ್ ಅವ್ರೇನು ಮಾಡ್ಬೋದು, ಅಮೌಂಟನ್ನು ಯಾರಿಗಾದ್ರೂ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, ಬಿಲ್ ಪೇಮೆಂಟ್ಸ್ ಮಾಡ್ಬೋದು, ಅದರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಥ್ರೂ ಯೂಸಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ಈಸಿಯಾಗಿ ಅವರು ಮಾಡ್ಬೋದಾಗಿರುತ್ತೆ. ಹಾಗಾಗಿ ದಿಸ್ is also one of the benefit for the customers. And the next benefit or importance is no geographical barriers. In traditional banking systems, geographical distances could hamper certain banking transactions. However, with e-banking, geographical barriers are reduced. ಇಲ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ಯಾವ ರೀತಿಯಾದಂತಹ ಪ್ರಾದೇಶಿಕವಾಗಿ ಅಥವಾ ವಿದೇಶಕ್ಕೂ ಕೂಡ ನೀವು ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ಬೋದು. ಇಲ್ಲಿ ಕೂತ್ಬಿಟ್ಟು ನೀವು ಒಂದು ಪ್ಲೇಸಲ್ಲಿ ಕೂತು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ನೀವು ಈಸಿಯಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ಬೋದು. ದರ್ ಇಸ್ ನೋ ಲಿಮಿಟ್. ಇಲ್ಲಿಂದ ನಾವು ಯಾವ ಪ್ಲೇಸಿಗಾದರೂ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಯಾವ ಪ್ಲೇಸಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು, ಅದೇ ರೀತಿ ಯಾರಿಗಾದ್ರೂ ನಾವು ಪೇಮೆಂಟನ್ನು ಮಾಡ್ಬೋದು. ಈ ರೀತಿ ನಾವು ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ವಿತೌಟ್ ಗೋಯಿಂಗ್ ಟು ಬ್ರಾಂಚ್, ವಿತೌಟ್ ಗೋಯಿಂಗ್ ಟು ಬ್ಯಾಂಕ್, ಯಾವುದೇ ರೀತಿಯ ಜಿಯೋಗ್ರಫಿಕಲ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಈಸಿಯಾಗಿ ಅವರು ಎಲ್ಲಿಗೆ ಬೇಕಾದ್ರೂ, ಯಾವ ಪ್ರದೇಶಕ್ಕೆ ಬೇಕಾದರೂ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ಎಲ್ಲೇ ಬೇಕಾದರೂ, ಎಲ್ಲಿ ಇಂಟರ್ನೆಟ್ ಆಕ್ಸೆಸ್ ಇರುತ್ತೆ ಅಥವಾ ಇಂಟರ್ನೆಟ್ ಎಲ್ಲಿ ಅವೈಲಬಲ್ ಇರುತ್ತೆ ಅಲ್ಲಿ ಕೂತ್ಬಿಟ್ಟು ಈಸಿಯಾಗಿ ತಮ್ಮ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸನ್ನು ಕಸ್ಟಮರ್ಸು ಮಾಡೋದ್ರಿಂದ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಫಾರ್ ದ ಕಸ್ಟಮರ್ಸ್ ಅಂತೇಳಿ ಹೇಳ್ಬೋದು. ಓಕೆ, we will discuss about the importance of electronic banking for business entities or companies. The first importance is account reviews. Business owners or designated staff members can access the accounts quickly using an online banking interface. This allows them to review the account activity and also ensure the smooth functioning of the account. ಹಾಗಾದರೆ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಬಳಸೋದ್ರಿಂದ ಬಿಸ್ನೆಸ್ ಪೀಪಲ್ಸಿಗೆ ಅಥವಾ ಕಂಪನಿಗಳಿಗೆ ಅಥವಾ ಎಂಟರ್ಪ್ರೈನರ್ಸಿಗೆ ಏನು ಬೆನಿಫಿಟ್ಸ್ ಅನ್ನೋದನ್ನು ಅಥವಾ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅಕೌಂಟ್ ರಿವ್ಯೂವನ್ನು ಮಾಡ್ಬೋದು. ಅಂದರೆ ಅವರ ಒಂದು ಟ್ರಾನ್ಸಾಕ್ಷನ್ಸ್ ಎಷ್ಟಾಗಿದೆ, ಎಷ್ಟು ಅಮೌಂಟ್ ನಮಗೆ ಕ್ರೆಡಿಟ್ ಆಗಿದೆ ಇವತ್ತು, ಅಥವಾ ನಮ್ಮ ಅಕೌಂಟಿಗೆ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ, ಡೆಬಿಟ್ ಆಗಿದೆ ಅನ್ನೋದನ್ನು ನಾವು ಅವರು ಬ್ಯಾಂಕಿಗೆ ಬಂದು ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸೋದು, ಪಾಸ್ ಶೀಟನ್ನು ತಗೊಂಡ್ಬಿಟ್ಟು ರಿವ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗನ್ನು ಬಳಸೋದ್ರಿಂದ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಬಳಸೋದ್ರಿಂದ ಆ ಒಬ್ಬ ಎಂಟರ್ಪ್ರೈನರ್ ಅಥವಾ ಬಿಸ್ನೆಸ್ ಮ್ಯಾನ್ ಅಥವಾ ಕಂಪನಿಯವರು ಬ್ಯಾಂಕಿಗೆ ಅಥವಾ ಬ್ರಾಂಚಿಗೆ ಫಿಸಿಕಲ್ ಆಗಿ ವಿಸಿಟ್ ಮಾಡಬೇಕು ಅಥವಾ ನೋಡಬೇಕು ಅಂತ ಏನೂ ಅವಶ್ಯಕತೆ ಇರುವುದಿಲ್ಲ. ಜಸ್ಟ್ ಯೂಸರ್ ಐ ಡಿ ಪಾಸ್ವರ್ಡನ್ನು ಮಾಡಿಬಿಟ್ಟು ಲಾಗಿನ್ ಮಾಡಿ ಅವ್ರೇನು ಮಾಡ್ಬೋದು, ತಮ್ಮ ಒಂದು ಅಕೌಂಟನ್ನು ರಿವ್ಯೂ ಮಾಡ್ಬೋದಾಗಿರುತ್ತೆ. ಅಥವಾ ಓನರೇ ಮಾಡ್ಬೋದು, ಅಥವಾ ಯಾರಿಗೆ ಅದು ಜಾಬನ್ನು ಅಸೈನ್ಮೆಂಟ್ ಮಾಡಿರ್ತಾರೆ ಆ ಒಬ್ಬ ಎಂಪ್ಲಾಯಿ ಕೂಡ ಆ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ಸನ್ನು ವ್ಯೂ ಮಾಡ್ಬೋದು. ಇಲ್ಲಿ ನಾರ್ಮಲ್ ಆಗಿ ಅಕೌಂಟ್ ಸೆಕ್ಷನ್ಸ್ ಯಾರು ಮೇಂಟೈನ್ ಮಾಡ್ತಾ ಇರ್ತಾರೆ, ಅಕೌಂಟ್ಸ್ಗಳನ್ನು ಯಾರು ಮೇಂಟೈನ್ ಮಾಡ್ತಾ ಇರ್ತಾರೆ, ಆ ಒಂದು ಅಕೌಂಟ್ಗಳನ್ನು ಪೊಸಿಷನ್ ಏನಿದೆ, ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ, ಡೇ ಬೈ ಡೇ ಏನಾಗಿದೆ ಅನ್ನೋದನ್ನು ಅವರು ಈ ರಿವ್ಯೂ ಮಾಡೋದಕ್ಕೆ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಬಿಸ್ನೆಸ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಸೆಕೆಂಡ್ ಇಂಪಾರ್ಟೆನ್ಸ್ ಫಾರ್ ಬಿಸ್ನೆಸ್ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಈಸ್ ಬೆಟರ್ ಪ್ರೊಡಕ್ಟಿವಿಟಿ. ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇಂಪ್ರೂವ್ಸ್ ಪ್ರೊಡಕ್ಟಿವಿಟಿ. It allows the automation of regular monthly payments and a host of other features to enhance the productivity of the business. Yes, ನಾವೇನು ಕಮಿಟ್ಮೆಂಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಏನಾದರೂ ನಾವು ಲೋನನ್ನು ತಗೊಂಡಿದ್ರೆ ಅಥವಾ ಯಾರಿಗಾದ್ರೂ ನಾವು ಪೇಮೆಂಟನ್ನು ಮಾಡಬೇಕಂತಂದಾಗ ಇಮಿಡಿಯೇಟಾಗಿ ನಾವು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸನ್ನು ಏನಾದರೂ ಕೊಟ್ಟಿದ್ರೆ ಅದು ಇಮಿಡಿಯೇಟಾಗಿ ಅದೇ ಪೇಮೆಂಟನ್ನು ಮಾಡುತ್ತೆ. ಅದೇ ರೀತಿ ನಾವು ಯಾರಿಗಾದರೂ ಪೇಮೆಂಟ್ಸನ್ನು ಮಾಡಬೇಕು ಅಥವಾ ನಮಗೆ ಯಾರಾದರೂ ದುಡ್ಡನ್ನು ಫಂಡ್ ಟ್ರಾನ್ಸ್ಫರ್ ಮಾಡಬೇಕು ಅಂತಂದಾಗ, ಫಾರ್ ಎಕ್ಸಾಂಪಲ್ ನಾವು ಯಾರಿಗಾದ್ರೂ ನಮ್ಮ ಸಪ್ಲೈಯರ್ಗೆ ಪೇಮೆಂಟ್ಸನ್ನು ಮಾಡಬೇಕು ಬಿಸ್ನೆಸ್ಸಿಂದ ಅಥವಾ ಕಂಪನಿಗಳಿಂದ ಅಂತ ಸಂದರ್ಭದಲ್ಲಿ ಈಸಿಯಾಗಿ ನಾವು ಇನ್ ಟೈಮಲ್ಲಿ ಪ್ರಾಂಪ್ಟಾಗಿ ಪೇಮೆಂಟನ್ನು ಮಾಡೋದ್ರಿಂದ ನಮಗೊಂದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ, ನಮ್ಮ ಗುಡ್ ವಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಬೆಟರ್ ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಯೂಸ್ ಆಗುತ್ತೆ. ಅದೇ ರೀತಿ ಲೋಯರ್ ಕಾಸ್ಟ್ಸ್. ಯೂಶುವಲಿ ಕಾಸ್ಟ್ ಇನ್ ಬ್ಯಾಂಕಿಂಗ್ ರಿಲೇಶನ್ಶಿಪ್ ಆರ್ ಬೇಸ್ಡ್ ಆನ್ ದ ರಿಸೋರ್ಸಸ್ ಯುಟಿಲೈಸ್ಡ್. If a certain business requires more assistance with wire transfers, deposits, etc., then the bank charges at higher fees. With online banking, these expenses are minimized. ಎಸ್, ನಾವೇನಾದರೂ ಬ್ಯಾಂಕರಿಂದ ಸರ್ವಿಸ್ ಪಡಿಬೇಕು, ನಾರ್ಮಲಾಗಿ ಇಂಡಿವಿಜುವಲ್ ಇರ್ಬೋದು ಅಥವಾ ಕಂಪನಿಯವ್ರು ಇರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಂಥ ಸಂದರ್ಭದಲ್ಲಿ ನಾವೇ ಹೋಗ್ಬಿಟ್ಟು ಸರ್ವಿಸನ್ನು ಪಡಿತೀವಿ ಫಿಸಿಕಲ್ ಅಂದಾಗ ಅವ್ರೇನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಚಾರ್ಜ್ ಫೀಸ್.
ಅವರು ನಮಗೆ ಚಾರ್ಜಸ್ ಅನ್ನ ಪರ್ ಟ್ರಾನ್ಸಾಕ್ಷನ್ ಗೆ ಚಾರ್ಜಸ್ ಅನ್ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನ ನಾವು ಅಕ್ಸೆಸ್ ಮಾಡಿದ್ರೆ, ನಾವೇ ಬಳಸೋದ್ರಿಂದ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಬಳಸಿಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಅಡಿಷನಲ್ ಕಾಸ್ಟ್ ಕೂಡ ನಮಗೆ ಯಾವುದೇ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ನಮಗೆ ಯಾವುದೇ ರೀತಿ ಲೆವಿ ಮಾಡೋದಿಲ್ಲ ಬ್ಯಾಂಕರ್ಸ್ ಕಸ್ಟಮರ್ಸ್. ಹೀಗಾಗಿ ಇದೊಂದು ಬಿಸಿನೆಸ್ ಮನ್ಗೆ ಇದೊಂದು ಅಡ್ವಾಂಟೇಜ್ ಆಗಿ ಕೂಡ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬೆನಿಫಿಟ್ ಈಸ್ lesser errors. Electronic banking helps reduce errors in regular banking transactions. Bad handwriting, mistaken information, etc. can cause errors which can prove costly. Also, easy review of the account activity enhance the accuracy of financial transactions. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ಮ್ಯಾನ್ಯುಯಲ್ ಆಗಿ ನಾವು ಮಾಡುವಾಗ ನಾರ್ಮಲ್ ಆಗಿ ಹ್ಯಾಂಡ್ ರೈಟಿಂಗ್ ಏನಾದರೂ ಮಿಸ್ ಆಗುತ್ತೆ ಅಥವಾ ನಂಬರ್ಸ್ ಏನೋ ಮಿಸ್ ಆಗುತ್ತೆ, ಮಿಸ್ ಆಗಿ ಅಕೌಂಟ್ ಒಬ್ಬರ ಅಕೌಂಟ್ ಇನ್ನೊಂದು ಅಕೌಂಟಿಗೆ ಮಿಸ್ ಆಗಿನ ಒಂದು ಕ್ಲರಿಕಲ್ ಎರರ್ ಆಗುವಂತಹ ತುಂಬಾ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ಯಾರು ಓನರ್ಸ್ ಇರ್ತಾರೆ ಅಥವಾ ಯಾರು ಡೆಸಿಗ್ನೇಟೆಡ್ ಸ್ಟಾಫ್ ಅಥವಾ ಎಂಪ್ಲಾಯಿ ಇರ್ತಾರೆ, ಅವರು ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಎರರ್ಸ್ಗಳು ತುಂಬಾ ಆಗೋದಿಲ್ಲ, ತುಂಬಾ ಕಡಿಮೆ ಎರರ್ಸ್ಗಳು ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ಲಾಸ್ಟ್ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಫಾರ್ ಕಸ್ಟಮರ್ಸ್ ಆರ್ ಬಿಸಿನೆಸ್ ಮ್ಯಾನ್ ಈಸ್ ರೆಡ್ಯೂಸ್ಡ್ ಫ್ರಾಡ್. Electronic banking provides a digital footprint for all employees who have the right to modify banking activities. Therefore, the business has better visibility into its transactions, making it difficult for any fraudsters to play mischief. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ಬಳಸೋದ್ರಿಂದ ನಮಗೆ ಒಂದು ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಕೊಡೋದ್ರಿಂದ ಮತ್ತು ನಮಗೆ ಯಾವುದೇ ರೀತಿಯಿಂದ ಒಂದು ಸಲ ನಾವು ಲಾಗಿನ್ ಆಗ್ತೀವಿ ಅಂತಂದಾಗ ನಮಗೆ ಒಂದು OTP ಅನ್ನು ಕೊಡ್ತಾರೆ, ಒನ್ ಟೈಮ್ ಪಾಸ್ವರ್ಡ್ ಥ್ರೂ ಅನ್ನು ಕೊಡೋದ್ರಿಂದ ನಮ್ಮ ಒಂದು ಎಲ್ಲ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ತುಂಬ ಸೇಫ್ ಆಗಿ ಸೆಕ್ಯೂರ್ಡ್ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಹ್ಯಾಕರ್ಸು ಯಾವುದೇ ರೀತಿ ಮಿಸ್ಯೂಸ್ ಮಾಡದೇ ರೀತಿ ಅಥವಾ ಫ್ರಾಡ್ ಆಗದೇ ರೀತಿಯಾಗಿ ನೋಡ್ಕೊಳ್ಳೋಂತಹ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಫಾರ್ ದ ಕಸ್ಟಮರ್ಸ್ ಆರ್ ಮೇ ಬಿ ಬಿಸಿನೆಸ್ ಮ್ಯಾನ್ ಆರ್ ದ ಕಂಪನೀಸ್ ಅಂತ ಹೇಳ್ಬೋದು. ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅನ್ನು ನಾವು ಬಳಸೋದ್ರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಇದೆಲ್ಲದನ್ನು ನಾವು ಲಾಸ್ಟ್ 3 ಸ್ಲೈಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದೀವಿ. ಲಾಸ್ಟ್ ವಿಡಿಯೋನಲ್ಲಿ ಸ್ನೇಹಿತರೆ ಬ್ಯಾಂಕಿಂಗ್ನ ಡಿಫ್ರೆಂಟ್ ಸರ್ವೀಸಸ್ ಅನ್ನು ನಾನು ಡಿಸ್ಕಸ್ ಮಾಡಿದೆ ಪ್ರೀವಿಯಸ್ ವಿಡಿಯೋನಲ್ಲಿ. ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಅದೇ ರೀತಿ ಇಲ್ಲಿ ನಾವು ನೋಡೋದಾದರೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಬಳಸಿಬಿಟ್ಟು ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಥ್ರೂ ಕಸ್ಟಮರ್ಸ್ಗೆ ಯಾವ ರೀತಿಯಾದಂತಹ ಯಾವ ಸರ್ವಿಸನ್ನು ಬ್ಯಾಂಕರು ನೀಡ್ತಾರೆ ಅನ್ನೋದು ನಾವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ. Dear friends, we will discuss about e-banking provides following services in India. ಹಾಗಾದರೆ ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ಕಸ್ಟಮರ್ಸ್ಗೆ ಯಾವ್ಯಾವ ಸರ್ವೀಸಸ್ಗಳನ್ನು ನೀಡ್ತಾ ಹೋಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್ವಿಸ್ ಬೈ ದ ಬ್ಯಾಂಕರ್ ಟು ಹಿಸ್ ಕಸ್ಟಮರ್ಸ್, ಬ್ಯಾಂಕರ್ ಟು their customers is bill payment services. Each bank has tie-ups with various utility companies, service providers and insurance companies across the country. You can facilitate payment of electricity and telephone and mobile phone and credit card and insurance premium bills. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ಬ್ಯಾಂಕ್ಗಳು ಸರ್ವಿಸ್ ಪ್ರೊವೈಡರ್ ಯಾರ್ಯಾರಿದ್ದಾರೆ ಅಥವಾ ಯುಟಿಲಿಟಿ ಕಂಪನೀಸ್ಗಳು ಯಾವುದಿದೆ ಆ ಎಲ್ಲ ಒಂದು ಕಂಪನಿ ಅಥವಾ ಸರ್ವಿಸ್ ಪ್ರೊವೈಡರ್ಸ್ ಜೊತೆಗೆ ಏನಾಗಿದೆ ಟೈಅಪ್ಸ್ ಆಗಿರುತ್ತೆ, ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ಈ ರೀತಿ ಪೇಮೆಂಟ್ ಏನಾದರೂ ಇದ್ದರೆ ಕಸ್ಟಮರ್ಸ್ ಏನಾದರೂ ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡಬೇಕು ಅಂತಂದಾಗ ಈ ಥರ ಬಿಲ್ ಪೇಮೆಂಟ್ಸನ್ನು ಬೈ ಯೂಸಿಂಗ್ ಈ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮಾಡೋದಕ್ಕೆ ಒಂದು ಅವಕಾಶವನ್ನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಥ್ರೂ ಕಸ್ಟಮರ್ಸ್ಗೆ ಒಂದು ಸರ್ವಿಸನ್ನು ನೀಡ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ಸೆಕೆಂಡ್ ಒನ್ ಹೇಳೋದಾದರೆ ಫಂಡ್ ಟ್ರಾನ್ಸ್ಫರ್. You can transfer any amount from one account to another account of the same or the another bank. Customers can send money anywhere in India. Once you log in to your account, you will need to mention the pay's account number, his bank and the branch. The transfer will take place in a day or so. Whereas in a traditional method, it takes about 3 to 4 ವರ್ಕಿಂಗ್ ಡೇಸ್. ಇಲ್ಲಿ ನೀವು ಯಾರಿಗಾದರೂ ಹಣವನ್ನು ವರ್ಗಾವಣೆ ಮಾಡಬೇಕು, ಯಾರಿಗಾದ್ರೂ ನೀವು ಅಮೌಂಟನ್ನು ಕೊಡಬೇಕು ನೀಡಬೇಕು ಅಂದಾಗ ಟ್ರೆಡಿಷನಲ್ ಮೆಥಡಲ್ಲಿ ಏನಾಗ್ತಾ ಇತ್ತು ಅಂತಂದರೆ ನೀವು ಯಾವುದೋ ಮನಿ ಆರ್ಡರ್ ತಗೊಳ್ಬೇಕಾಗುತ್ತೆ ಅಥವಾ ನೀವು ಅಮೌಂಟನ್ನು ಕಟ್ಟಿದರೆ ಅದು ಸ್ವಲ್ಪ 2-3 ದಿನ ಆದಮೇಲೆ ಏನಾಗುತ್ತೆ ಅಮೌಂಟು ಕ್ರೆಡಿಟ್ ಆಗ್ತಾ ಇತ್ತು.
ಬಟ್ ಈಗ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಲೈಕ್ ನೆಫ್ಟ್ ಇರ್ಬೋದು, ಆರ್ ಟಿ ಜಿ ಎಸ್ ಇರ್ಬೋದು, ಈ ಥರ ನೀವು ಏನಾದರೂ ಬಳಸ್ಬಿಟ್ಟು ಫಂಡ್ ಟ್ರಾನ್ಸ್ಫರ್ನ ಮಾಡ್ತೀರಿ ಅಂತಂದರೆ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ವಿತಿನ್ ಎ ಒನ್ ಡೇ ಒಳಗಡೆ ಏನಾಗುತ್ತೆ ಆ ಒಂದು ಟ್ರಾನ್ಸಾಕ್ಷನ್ಸು ಕಂಪ್ಲೀಟ್ ಆಗುತ್ತೆ. ಆ ಒಬ್ಬ ಪೇಯಿ ಅಕೌಂಟ್ ಡೀಟೇಲ್ಸನ್ನು ನೀವು ಕೊಟ್ಟರೆ ಸಾಕು, ಅವರ ಹೆಸರು, ಅವರ ಅಕೌಂಟ್ ನಂಬರ್, ಯಾವ ಬ್ಯಾಂಕು, ಯಾವ ಬ್ರಾಂಚು ಎಲ್ಲದೂ ಕೂಡ ನೀವು ಕೊಟ್ಟರೆ ಈಸಿಯಾಗಿ ಒಂದು ಖಾತೆಗೆ ಇನ್ನೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್ ಆರ್ ದ ಸರ್ವಿಸ್ ಪ್ರೊವೈಡಿಂಗ್ ಬೈ ದ banker to their customers. And the next one is credit card customers. Credit card users have a lot in store. With internet banking, customers can not only pay their credit card bills online but also get a loan on their cards. Not just this, they can also apply for an additional card, request a credit line increase, and God forbid if you lost your card, you can report lost card online. ಎಸ್, ಇಲ್ಲಿ ಕ್ರೆಡಿಟ್ ಕಾರ್ಡ್ ಸರ್ವಿಸಸನ್ನು ಕೂಡ ನೀವು ಪಡಿಬೋದು. ಏನಾದರೂ ನೀವು ಲೋನ್ ಎನ್ಹಾನ್ಸ್ಮೆಂಟ್ ಬೇಕು, ಜಾಸ್ತಿ ಬೇಕು ಅಂತ ಅಂದಾಗ ಕೂಡ ನೀವು ಪಡಿಬೋದು ಆ ಒಂದು ಸರ್ವಿಸಸನ್ನು. ಅಥವಾ ಏನಾದರೂ ನೀವು ಶಾಪಿಂಗನ್ನು ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಆನ್ಲೈನ್ ಶಾಪಿಂಗ್ ಮಾಡಿ ನೀವು ಥ್ರೂ ಕ್ರೆಡಿಟ್ ಕಾರ್ಡು ಪೇಮೆಂಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾರ್ಡ್ ಏನಾದರೂ ಥೆಫ್ಟ್ ಆಯಿತು, ಸ್ಟೋಲನ್ ಆಯಿತು, ಕಳೆದೋಯಿತು, ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ಏನು ಮಾಡ್ಬೋದು, ಆ ಕಾರ್ಡನ್ನು ಕಳೆದೋಗಿದೆ ಅಂತ ನೀವು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ರೆ ಆ ಕಾರ್ಡು ಬ್ಲಾಕ್ ಮಾಡ್ತಾರೆ. ಈ ಥರ ಕೆಲವೊಂದು ಸರ್ವಿಸಸ್ಗಳನ್ನು ಕೂಡ ಬ್ಯಾಂಕರು ಕಸ್ಟಮರ್ಸ್ಗೆ ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ನೀಡ್ತಾ ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟ್ ಒನ್ ನೋಡೋದಾದ್ರೆ ಬುಕ್ಕಿಂಗ್ ಟ್ರಾವೆಲ್ ಟಿಕೆಟ್ಸ್. ಇಫ್ ಯು ವಾಂಟ್ಸ್ ಟು ಟ್ರಾವೆಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ದಟ್ ಟೈಮ್ ಯು ನೀಡ್ ಟು ಬುಕ್ ದ ಟಿಕೆಟ್ ಬಿಫೋರ್ ಯು ಸ್ಟಾರ್ಟ್ ಯುವರ್ ಜರ್ನಿ. ನೀವು ಜರ್ನಿ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಸೀಟನ್ನು ಕನ್ಫರ್ಮ್ ಮಾಡಬೇಕು, ಸೀಟನ್ನು ಬುಕ್ ಮಾಡಬೇಕು ಅಥವಾ ಟಿಕೆಟನ್ನು ಬುಕ್ ಮಾಡಬೇಕಂತಂದಾಗ ಐದರ್ ಟ್ರಾವೆಲಿಂಗ್ ಟಿಕೆಟನ್ನು ನೀವೇನು ಬುಕ್ ಮಾಡಬೇಕು, ಐದರ್ IRCTC ಇರ್ಬೋದು ಅಥವಾ ಯಾವುದೋ ಒಂದು ರೆಡ್ ಬಸ್ ಆ್ಯಪನ್ನು ಯೂಸ್ ಮಾಡ್ತೀರ ಅಥವಾ ಬೇರೆ ಒಂದು ಆ್ಯಪನ್ನು ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟನ್ನು ಮಾಡ್ಬೋದು ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ. ಅದೇ ರೀತಿ ಇನ್ವೆಸ್ಟಿಂಗ್ ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್. ಇನ್ವೆಸ್ಟಿಂಗ್ ಇನ್ ಎ ಸ್ಟಾಕ್ ಎಕ್ಸ್ಚೇಂಜಸ್, NSE ಇರ್ಬೋದು, BSE ಇರ್ಬೋದು, ಅದರ್ ಸ್ಟಾಕ್ ಎಕ್ಸ್ಚೇಂಜಸ್ ಏನಾದರೂ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಿ ಅಂತಂದರೆ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಇದು ಹೆಲ್ಪ್ ಆಗುತ್ತೆ. ಅಲ್ಲೇ ನೀವು ನಿಮ್ಮ ಒಂದು ಕಾರ್ಡನ್ನು ಯೂಸ್ ಮಾಡಿ ಅಥವಾ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸನ್ನು ಕೊಟ್ಬಿಟ್ಟು ಪೇಮೆಂಟನ್ನು ಮಾಡ್ಬೋದು. ವೆನ್ ಯು ಆರ್ ಗೋಯಿಂಗ್ ಟು ಬೈ ದ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಅದರ್ ಬಾಂಡ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸನ್ನು ಬೈ ಮಾಡಿದಾಗ ನೀವು ಇಲ್ಲೇ ಇನ್ವೆಸ್ಟ್ಮೆಂಟನ್ನು ಕೂಡ ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡ್ಬೋದು. ಅದೇ ರೀತಿ ರೀಚಾರ್ಜಿಂಗ್ ದ ಪ್ರೀಪೇಡ್ ಫೋನ್ಸ್. ನಿಮ್ಮ ಮೊಬೈಲ್ಸ್ ಏನಾದರೂ ರೀಚಾರ್ಜ್ ಮಾಡಬೇಕಂದ್ರೆ ಬೈ ಯೂಸಿಂಗ್ ಫೋನ್ಪೇ, ಗೂಗಲ್ ಪೇ, ಅದರ್ ಆ್ಯಪ್ಸ್ ತುಂಬ ಇದ್ದಾವೆ. ಅಲ್ಲಿ ನೀವು ಏನು ಮಾಡ್ಬೋದು, ಆ ಥರ ಒಂದು ಯುಟಿಲಿಟಿ ಸರ್ವಿಸಸನ್ನು ಕೂಡ, ಮೊಬೈಲ್ ರೀಚಾರ್ಜನ್ನು ಕೂಡ ಈಸಿಯಾಗಿ ಮಾಡ್ಬೋದು. ಈ ಥರ ಸರ್ವಿಸಸನ್ನು ಕೂಡ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಬ್ಯಾಂಕರ್ಸು ಕಸ್ಟಮರ್ಸ್ಗೆ ನೀಡ್ತಾ ಹೋಗ್ತಾರೆ. ಆನ್ಲೈನ್ ಆ್ಯಂಡ್ ಆಫ್ಲೈನ್ ಶಾಪಿಂಗ್. ಏನಾದರೂ ನೀವು ಈಗ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಸ್ನ್ಯಾಪ್ಡೀಲ್ ಇರ್ಬೋದು, ಅದರ್ ಏನಾದರೂ ಆ್ಯಪ್ಸ್ಗಳ ಮೂಲಕ ಆನ್ಲೈನ್ ಶಾಪಿಂಗ್ ಏನಾದರೂ ಮಾಡ್ತೀನಿ ಅಥವಾ ಆಫ್ಲೈನ್ ಶಾಪಿಂಗ್ ಏನಾದರೂ ನೀವು ಮಾಡ್ತೀನಿ ಅಂದಾಗ ಬೈ ಯೂಸಿಂಗ್ ಇಂಟರ್ನೆಟ್ ಬ್ಯಾಂಕಿಂಗು ನೀವು ಟ್ರಾನ್ಸಾಕ್ಷನ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಅದೇ ರೀತಿ ಲೋನ್ ರೀಪೇಮೆಂಟ್. ನೀವೇನಾದರೂ ಲೋನನ್ನು ಬಾರೋ ಮಾಡಿದರೆ ಬ್ಯಾಂಕರ್ಸಿಂದ, ಅಂಥ ಟೈಮಲ್ಲಿ ನೀವೇನಾದರೂ EMI ಕಟ್ಟಬೇಕು ಅಥವಾ ಏನಾದರೂ ನೀವು ಲೋನನ್ನು ರೀಪೇಮೆಂಟ್ ಮಾಡಬೇಕಂದ್ರೆ ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ನೀವೇನು ಮಾಡ್ಬೋದು, ಆ ಒಂದು ಲೋನನ್ನು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಏನಿರುತ್ತೆ EMI ಮೂಲಕ, ಈಕ್ವಿಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರೀತೀರ ಅಥವಾ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಕರೀತೀರ, ಆ ಒಂದು EMI ಅನ್ನು ನೀವು ಈಸಿಯಾಗಿ ಲೋನ್ ರೀಪೇಮೆಂಟನ್ನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಮೂಲಕ ಮಾಡ್ಬೋದು. ಈ ಥರ ಸರ್ವಿಸನ್ನು ಕೂಡ ಬ್ಯಾಂಕರು ಕಸ್ಟಮರ್ಸ್ಗೆ ನೀಡ್ತಾರೆ. And next, XMS banking to provide alerts and information to the customers. ನೀವು ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಏನಿದೆ, ಅದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನೀವು ಕೊಟ್ಟಾಗ ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆದರೆ ಆ ಒಂದು ಮೆಸೇಜ್ ಅಲರ್ಟ್ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಾದರೂ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅದು ಕ್ರೆಡಿಟ್ ಆಗಿದೆ ಅಂತಂದರೆ ಇಮಿಡಿಯೇಟಾಗಿ ನಿಮ್ಗೆ ಒಂದು ಮೆಸೇಜ್ ಅಲರ್ಟು ಬರುತ್ತೆ. ಥ್ರೂ ಟೆಕ್ಸ್ಟ್ ಮೆಸೇಜು ನಿಮಗೆ ಅಮೌಂಟ್ ಇಷ್ಟು ಕ್ರೆಡಿಟ್ ಆಗಿದೆ, ಸೊ ಬ್ಯಾಲೆನ್ಸ್ ಎಲ್ಲದೂ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಅಕೌಂಟಿಂದ ಏನಾದರೂ ಅಮೌಂಟ್ ವಿತ್ಡ್ರಾ ಆದರೆ ಅದು ಕೂಡ ನಿಮಗೆ SMS ಮೂಲಕ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸೇಫ್ಟಿ ಇರುತ್ತೆ ಕಸ್ಟಮರ್ಸಿಗೆ. ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಆದರೂ ಇಮಿಡಿಯೇಟಾಗಿ ಅವನಿಗೆ ಒಂದು SMS ಮೂಲಕ ಕೊಡೋದ್ರಿಂದ ತನ್ನ ಒಂದು ಅಕೌಂಟ್ ಏನಾಗ್ತದೆ, ಏನು ಟ್ರಾನ್ಸಾಕ್ಷನ್ಸ್ ಆಗ್ತದೆ ಎಲ್ಲದೂ ಕೂಡ ಅಪ್ ಟು ಡೇಟ್ ಅವರಿಗೆ ಕಸ್ಟಮರ್ಸ್ಗೆ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ಸರ್ವಿಸ್ ಅಂತ ಹೇಳ್ಬೋದು. ಅದೇ ರೀತಿ ATM ಆ್ಯಂಡ್ ಡೆಬಿಟ್ ಕಾರ್ಡ್ ಸರ್ವಿಸಸ್ ಟು ಪ್ರೊವೈಡ್ ಇನ್ಸ್ಟ್ಯಾಂಟ್ ಕ್ಯಾಶ್ ಟು ದ ಕಸ್ಟಮರ್ಸ್. ATM ಅಂತ ಏನೇ ನಾವು ಕರಿತೀವಿ ಅಥವಾ ಡೆಬಿಟ್ ಕಾರ್ಡನ್ನು ಬಳಸಿಬಿಟ್ಟು ನಮಗೆ ದುಡ್ಡು ಬೇಕು ಅಂದಾಗ ಇಮಿಡಿಯೇಟಾಗಿ ATM ಸೆಂಟ್ರಿಗೆ ಹೋಗ್ತೀವಿ, ಕಾರ್ಡನ್ನು ಇನ್ಸರ್ಟ್ ಮಾಡ್ತೀವಿ, 4 ಡಿಜಿಟ್ ಪಿನ್ನನ್ನು ಹಾಕ್ತೀವಿ, ಅಮೌಂಟ್ನ ವಿತ್ಡ್ರಾ ಮಾಡ್ತೀವಿ ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನು ಥ್ರೂ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಇದು ಕೂಡ ATM ಅನ್ನೋದು ಕೂಡ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲೇ ಪಾರ್ಟ್ ಆಗಿ ನಾವು ಹೇಳ್ಬೋದು ಸ್ನೇಹಿತರೆ. ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆರ್ ಸರ್ವಿಸ್ ಫಾರ್ ದ ಕಸ್ಟಮರ್ಸ್ ಬೈ ದ ಬ್ಯಾಂಕರ್ ಈಸ್ ATMs.
ಇಟ್ ಮೀನ್ಸ್ ಆಟೋಮೇಟೆಡ್ ಟೆಲ್ಲರ್ ಮಿಷನ್ಸ್. ATM ಅನ್ನೋದು ಕೂಡ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಲ್ಲಿ ಪಾರ್ಟ್ ಆಗಿರುತ್ತೆ. ಇಲ್ಲಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ನಾವು ಏನಂತ ಹೇಳಿದ್ವಿ, ಅದೇ ರೀತಿ ಇದು ಕೂಡ ಒಂದು ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸನ್ನು ಬಳಸಿಬಿಟ್ಟು ನಮ್ಮ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು, ನಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು, ಮಿನಿ ಸ್ಟೇಟ್ಮೆಂಟನ್ನು ನಾವು ಪಡಿಬೋದು, ಅದೇ ರೀತಿ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು, ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಈ ಥರ ವೆರೈಟಿ ಆಫ್ ಸರ್ವಿಸನ್ನು ಥ್ರೂ ಯೂಸಿಂಗ್ ಆಟೋಮೆಟಿಕ್ ಟೆಲ್ಲರ್ ಮಿಷನ್ಸನ್ನು ಮಾಡೋದ್ರಿಂದ ಕೂಡ ಇದು ಕೂಡ ಒನ್ ಆಫ್ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಿನ ಒಂದು ಸರ್ವಿಸ್ ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಟು ಎನ್ಕ್ವೈರ್ ಅಬೌಟ್ ಅಕೌಂಟ್ ಬ್ಯಾಲೆನ್ಸ್, ನಮ್ಮ ಒಂದು ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಇವತ್ತಿದೆ, ಈ ಸೆಕೆಂಡಲ್ಲಿ, ಈ ಮೂಮೆಂಟಲ್ಲಿ ಇದೆ ಅನ್ನೋದನ್ನು ಕೂಡ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ನಾವು ಯೂಸ್ ಮಾಡಿಬಿಟ್ಟು ಏನು ಮಾಡ್ಬೋದು, ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಅದೇ ರೀತಿ ಟೆಲಿಫೋನ್ ಬ್ಯಾಂಕಿಂಗ್, ಮೊಬೈಲ್ಗಳನ್ನು ಬಳಸ್ಬಿಟ್ಟು ಅಥವಾ ಲ್ಯಾಂಡ್ಲೈನ್ ಮೊಬೈಲ್ಗಳನ್ನು ಬಳಸ್ಬಿಟ್ಟು ನಾವೇನು ಮಾಡ್ಬೋದು, ಕಾಲ್ ಮಾಡಿ ನಮ್ಮ ಬ್ಯಾಂಕರ್ಗೆ ಕಾಲ್ ಮಾಡಿ ನಮ್ಮ ಒಂದು ಥ್ರೂ ಎಲೆಕ್ಟ್ರಾನಿಕ್ ಫೋನ್ ಮೂಲಕ ಕೂಡ ಅಥವಾ ಟೆಲಿಫೋನ್ ಮೂಲಕ ಕೂಡ ನಾವು ಒಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ಕೂಡ ನಮಗೆ ಬ್ಯಾಂಕರು ಕಸ್ಟಮರ್ಸಿಗೆ ಸರ್ವಿಸನ್ನು ನೀಡ್ತಾರೆ. ಅದೇ ರೀತಿ EFT ಅಂತ ಕರೀತಾರೆ, ಅಂತಾರೆ ನಾರ್ಮಲಾಗಿ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್ ಮೀನ್ಸ್ ದ ಫಂಡ್ಸ್ ಆರ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಾಸ್. ಎಲೆಕ್ಟ್ರಾನಿಕ್ ಮೀಡಿಯಮ್ಗಳನ್ನು ಯೂಸ್ ಮಾಡಿಬಿಟ್ಟು ಇಂಟರ್ನೆಟನ್ನು ಕನೆಕ್ಟ್ ಮಾಡಿ ಫಂಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದರಲ್ಲಿ ಮೇಜರಾಗಿ ನಾವು ಮೊನ್ನೆ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋನಲ್ಲಿ, ಅದರ ಲಿಂಕನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. EFT ಅಥವಾ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮಲ್ಲಿ ಮೇಜರಾಗಿ 3 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ನೆಫ್ಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, RTGS ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, ಆಸ್ ವೆಲ್ ಆಸ್ IMPS ಇಮಿಡಿಯೇಟ್ ಮೊಬೈಲ್ ಪೇಮೆಂಟ್ ಸರ್ವಿಸಸ್ ಅಂತೇಳಿ ಬರುತ್ತೆ. ಈ ಥರ IMPS, RTGS, ನೆಫ್ಟ್ ಮೂಲಕ ನಾವೇನು ಮಾಡ್ಬೋದು, ಫಂಡ್ ಟ್ರಾನ್ಸ್ಫರನ್ನು ಮಾಡ್ಬೋದು, ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು, ಎಲ್ಲ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪಾರ್ಟ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್. ಆಸ್ ವೆಲ್ ಆಸ್ ECS, ನಾವೇನೇ ಒಂದು ಫಂಡ್ ಟ್ರಾನ್ಸ್ಫರ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾವು ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗನ್ನು ಯೂಸ್ ಮಾಡಿ ಫಂಡ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ನನ್ನ ಅಕೌಂಟಿಗೆ ಡೆಬಿಟ್ ಆಗಬೇಕು, ಇನ್ನೊಬ್ಬರು ಪೇ ಅಕೌಂಟಿಗೆ, ಬೆನಿಫಿಷಿಯರಿ ಅಕೌಂಟಿಗೆ ಕ್ರೆಡಿಟ್ ಆಗಬೇಕಂದ್ರೆ ಕ್ಲಿಯರೆನ್ಸ್ ಆಗಬೇಕಾಗುತ್ತೆ. ಅದನ್ನು ಕೂಡ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಸರ್ವಿಸನ್ನು ಬ್ಯಾಂಕರು ಕಸ್ಟಮರ್ಸ್ಗೆ ನೀಡ್ತಾ ಹೋಗ್ತಾರೆ. ಥ್ರೂ ಇದೊಂದು RBI ಏನು ಮಾಡುತ್ತೆ, ಮಾನಿಟರ್ ಮಾಡ್ತಾ ಹೋಗ್ತಾ ಒಂದು ಕ್ಲಿಯರಿಂಗ್ ಹೌಸನ್ನು. ಅದೇ ರೀತಿ ಮೊಬೈಲ್ ಬ್ಯಾಂಕಿಂಗ್, ಮೊಬೈಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಿಬಿಟ್ಟು ನಾವೇನು ಮಾಡ್ಬೋದು, ಒಂದು ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಈ ಥರ ಒಂದು ಕೂಡ ಸರ್ವಿಸನ್ನು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಹೇಳ್ತೀವಿ. ಅದೇ ರೀತಿ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಒನ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್. ಬೈ ಯೂಸಿಂಗ್ ಇಂಟರ್ನೆಟ್ ಕನೆಕ್ಟಿವಿಟಿ ಆ್ಯಂಡ್ ಬೈ ಯೂಸಿಂಗ್ ಎಲೆಕ್ಟ್ರಾನಿಕ್ ಮೀಡಿಯಮ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮೇಕ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್, ದಟ್ ಈಸ್ ಕಾಲ್ಡ್ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಆರ್ ಇಂಟರ್ನೆಟ್ ಬ್ಯಾಂಕಿಂಗ್. ಈ ಥರ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇಂಡಿವಿಜುವಲ್ಸ್ ಇರ್ಬೋದು, ಕಂಪನಿಯವರು ಇರ್ಬೋದು, ಫರ್ಮ್ಸ್ ಇರ್ಬೋದು, ಯಾರೇ ಆದರೂ ಕೂಡ ತಮ್ಮ ಒಂದು ಯೂಸರ್ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಿಬಿಟ್ಟು ಏನು ಮಾಡ್ತಾರೆ, ತಮ್ಮ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಬ್ಯಾಂಕಿಂಗ್ ಸರ್ವಿಸಸನ್ನು ಅಥವಾ ಪ್ರಾಡಕ್ಟ್ಸನ್ನು ಪಡಿತಾ ಹೋಗ್ತಾರೆ ಸ್ನೇಹಿತರೆ. ದಿಸ್ ಇಸ್ ಆಲ್ ಅಬೌಟ್ ದ ಡಿಫ್ರೆಂಟ್ ಸರ್ವಿಸ್ ಆರ್ ಆಫರ್ಡ್ ಬೈ ದ ಬ್ಯಾಂಕರ್ಸ್ ಟು ದ ಕಸ್ಟಮರ್ ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಆರ್ ಎಲೆಕ್ಟ್ರಾನಿಕ್ ಮೀಡಿಯಮ್ಸ್. ಎಲೆಕ್ಟ್ರಾನಿಕ್ ಮೀಡಿಯಮ್ಗಳನ್ನು ಬಳಸ್ಬಿಟ್ಟು ಏನು ಮಾಡ್ತಾನೆ, ಫಂಡನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಈ ಥರ ಒಂದು ಸರ್ವಿಸನ್ನು ಬ್ಯಾಂಕರು ಮತ್ತು ಕಸ್ಟಮರ್ಸಿಗೆ ನೀಡೋದನ್ನು ಅಥವಾ ಪ್ರಾಡಕ್ಟ್ಸನ್ನು ನೀಡೋದನ್ನು ನಾವು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. Thank you for your patience for watching this video, my dear friends. If you not yet subscribe my channel, please subscribe and press on bell icon. This is Chiranjeevi VB, Assistant Professor, Government First Grade College, Rippanpete, and this is my contact number 9739191533, and my email ID is chiruvb2012@gmail.com.